ಎಲ್ಲರಿಗೂ ಒಂದು ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಡೊಲೋವಿನ್ MR ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಡೊಲೋವಿನ್ MR ಟ್ಯಾಬ್ಲೆಟ್ ಬಂದುಬಿಟ್ಟು ಇದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಮೈಕ್ರೋ ಲ್ಯಾಬ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರ ಒಂದು ಪ್ಯಾಕೇಜಿಂಗು ಮತ್ತು MRP ನೋಡೋದಾದ್ರೆ ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ ಒಂದು ಸ್ಟ್ರಿಪ್ನಲ್ಲಿ 10 ಟ್ಯಾಬ್ಲೆಟ್ ಇರ್ತಾವೆ. ಮತ್ತು MRP ನೋಡೋದಾದ್ರೆ ₹116 ನಿಮಗೆ ಒಂದು ಸ್ಟ್ರಿಪ್ಪಿಗೆ ಸಿಗುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಕಾಂಬಿನೇಷನ್ ಮಾಲಿಕ್ಯೂಲ್ ನೇಮನ್ನು ನಾನು ಹೇಳೋದಾದ್ರೆ ಕಾಂಬಿನೇಷನ್ 3 ರೀತಿ ಇರ್ತಾವೆ ನಿಮಗೆ ಮಾಲಿಕ್ಯೂಲ್ ನೇಮ್. ಮೊದಲನೇದಾಗಿ ಬಂದುಬಿಟ್ಟು ಎಸಿಕ್ಲೋಫೆನಾಕ್ ಇರುತ್ತೆ ನಿಮಗೆ 100 mg, ಮತ್ತು ಪ್ಯಾರಾಸೆಟಮಲ್ ಇರುತ್ತೆ ಒಂದು 325 mg, ಕ್ಲೋರೋಜಾಕ್ಸಿನ್ ಬಂದುಬಿಟ್ಟು 250 mg ಈ ಒಂದು ಡೊಲೋವಿನ್ MR ಟ್ಯಾಬ್ಲೆಟಲ್ಲಿ ಸಿಗುತ್ತೆ. ಈ ಒಂದು ಟ್ಯಾಬ್ಲೆಟ್ ಮೇನ್ಲಿ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ, ಡಾಕ್ಟ್ರು ಯಾವುದಕ್ಕೆಲ್ಲ ಈ ಒಂದು ಟ್ಯಾಬ್ಲೆಟನ್ನು ಬರೆದು ಕೊಡ್ತಾರೆ ಅಂತಂದರೆ ಮೇನ್ಲಿ ಬಂದುಬಿಟ್ಟು ಒಂದು ಮಸ್ಕ್ಯುಲರ್ ಪೇನ್ ಇದ್ದಾಗ, ಅಂತಂದರೆ ಈ ಜಾಯಿಂಟ್ ಪೇನು ನರ ಹಿಂಗೆ ಹಿಡ್ಕೊಂಡಿರ್ತಾವಲ್ಲ, ಸೊ ಆ ರೀತಿ ಪೇನ್ ಇದ್ದಾಗ, ಕೈಕಾಲು ನೋವು, ಕಾಲು ಹರಿತಿತ್ತು, ಈ ರೀತಿ ಇದ್ದಾಗ ಏನು ಮಾಡ್ತಾರೆ ಡಾಕ್ಟ್ರುಗಳು ಇದನ್ನು ಟ್ಯಾಬ್ಲೆಟ್ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಮೂಮೆಂಟ್ ಆಫ್ ಮಸಲ್, ಎಲ್ಲೇ ಮೂಮೆಂಟ್ ಆಫ್ ಮಸಲ್ ಇರುತ್ತಲ್ಲ ಆವಾಗ ಏನರ ಪೇನ್ ಸ್ಟಾರ್ಟ್ ಆತಂದ್ರೆ ಆವಾಗೂ ಸಹ ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಒಟ್ಟಾರೆ ಈ ಒಂದು ಟ್ಯಾಬ್ಲೆಟನ್ನು ನಾವು ಹೇಳಿದ್ರೆ ಪೇನ್ ಕಿಲ್ಲರಾಗಿ ಕೆಲಸ ಮಾಡುತ್ತೆ ಈ ಒಂದು ಟ್ಯಾಬ್ಲೆಟ್. ಮತ್ತು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಆಗ್ತಾವಂತ ನಾವು ಹೇಳೋದಾದ್ರೆ, ಸೈಡ್ ಎಫೆಕ್ಟ್ ಬಂದುಬಿಟ್ಟು ಒಂದು ನಾಸಿಯಾ, ವಾಮಿಟಿಂಗ್, ಡಯೋರಿಯಾ ಆಗುತ್ತೆ, ಮತ್ತು ಸ್ಟಮಕ್ ಪೇನು, ಹಾರ್ಟ್ ಬರ್ನ್ ಆಗುತ್ತೆ. ಇವೆಲ್ಲ ಕಾಮನ್ ಸೈಡ್ ಎಫೆಕ್ಟ್ಗಳು ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋದ್ರಿಂದ ಆಗೋ ಒಂದು ಸೈಡ್ ಎಫೆಕ್ಟು. ಮತ್ತು ಈ ಒಂದು ಡೋಸೇಜ್ ಬಂದುಬಿಟ್ಟು ಈ ಒಂದು ಟ್ಯಾಬ್ಲೆಟನ್ನು ಯಾವಾಗ ತೆಗೆದುಕೊಳ್ಬೇಕಂತಂದು ನೋಡೋದಾದ್ರೆ ಈ ಒಂದು ಟ್ಯಾಬ್ಲೆಟನ್ನು ನೀವು ಯಾವಾಗ ಪೇನ್ ಇರುತ್ತೆ ಆವಾಗ ತೆಗೆದುಕೊಂಡ್ರೂ ಬರುತ್ತೆ. ಇಲ್ಲ ಅಂತಂದ್ರೆ ಬೆಳಿಗ್ಗೆ ಒಂದು ಊಟ ಆದಮೇಲೆ ರಾತ್ರಿ ಒಂದು ಊಟ ಆದಮೇಲೆ ತೆಗೆದುಕೊಂಡ್ರೂ ಸಹ ಈ ಒಂದು ಟ್ಯಾಬ್ಲೆಟ್ ಬರುತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಪ್ರಿಕಾಷನ್ಸ್ ಅಂತ ನೋಡೋದಾದ್ರೆ, ಮೊದಲಿಗೆ ಇನ್ ಕೇಸ್ ಏನಾದರೂ ನಿಮಗೆ ಎಸಿಡಿಟಿ ಆಗ್ತಾಯಿತ್ತು ಅಂತ, ಅಲರ್ಜಿ ಇತ್ತಂತ ಈ ಒಂದು ಟ್ಯಾಬ್ಲೆಟಿಂದ ಏನಾಗುತ್ತೆ ಆ ಟ್ಯಾಬ್ಲೆಟ್ ಸ್ಟಾಪನ್ನು ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಈ ಒಂದು ಟ್ಯಾಬ್ಲೆಟ್ ಬೇರೆ ಏನಾದರೂ ಮೆಡಿಸಿನ್ ತೆಗೆದುಕೊಳ್ತಾ ಇದ್ದರೆ ಅದನ್ನು ಸಹ ಏನು ಮಾಡಬೇಕಂದ್ರೆ ಡಾಕ್ಟ್ರಿಗೆ ನೀವು ಇನ್ಫಾರ್ಮನ್ನು ಮಾಡಬೇಕಾಗತ್ತೆ. ಮತ್ತು ಈ ಪ್ರೆಗ್ನೆಂಟ್ ವುಮೆನ್ನಿಗೆ ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮೆನ್ ಇದ್ದರೆ ಸ್ವಲ್ಪ ಏನು ಮಾಡಬೇಕು, ಕೇರ್ ತೊಗೊಂಡು ಈ ಟ್ಯಾಬ್ಲೆಟನ್ನು ಡಾಕ್ಟ್ರ್ ಕೇಳಿ ತೆಗೆದುಕೊಳ್ಳೋದು ಒಳ್ಳೆಯದಂತ ಹೇಳ್ತೀನಿ. ಮತ್ತು ಈ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ಮಕ್ಕಳಿಂದ ದೂರ ಇಡಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.